ರಿಯಲ್ ಸ್ಟಾರ್ ಉಪ್ಪಿ ಅವರ ಯು ಐ ಸಿನಿಮಾ ರಿಲೀಸ್ಗೆ ಇನ್ನು 3 ದಿನಗಳಷ್ಟೇ ಬಾಕಿ ಇದೆ. ಸೊ ಇನ್ನು ಥಿಯೇಟ್ರ್ ಮುಂದ್ಗಡೆ ನಿಲ್ಲೋದಕ್ಕೆ ಕಟೌಟ್ಸ್ಗಳು ಅದ್ದೂರಿಯಾಗಿ ರೆಡಿ ಆಗ್ತಾ ಇರೋದು. ಸದ್ಯಕ್ಕೆ ನಾವು ಆನಂದ್ ಆರ್ಟ್ಸ್ ಹತ್ರ ಇದ್ದೀವಿ. ತನ್ವೀರ್ ಅವರು ಈ ಒಂದು ಕಟೌಟ್ಸನ್ನು ರೆಡಿ ಮಾಡ್ತಾಯಿದ್ದಾರೆ, ಸಿದ್ಧ ಮಾಡ್ತಿದ್ದಾರೆ. ಸೊ ಈ ಒಂದು ಸಂಭ್ರಮದ ಬಗ್ಗೆ ಮಾತಾಡ್ಸೋಣ. ಸರ್ ನಮಸ್ತೆ. ಉಪ್ಪಿ ಅವರ ಸಿನಿಮಾಗಳಂದರೆ ದೊಡ್ಡ ಮಟ್ಟದ ಕ್ರೇಜ್ ಇದ್ದೇ ಇರುತ್ತೆ. ಸೊ ಥಿಯೇಟ್ರ್ ಅವ್ರಿಗೆ ಮುಂದೆ ಬರಬೇಕು ಅಂದರೆ ಆ ಕಟೌಟು ಅದೇ ಮಟ್ಟಕ್ಕೆ ಕ್ರೇಜು ಮತ್ತು ಅದೊಂದು ಹೈಪನ್ನು ಕ್ರಿಯೇಟ್ ಮಾಡಲೇಬೇಕು. ಸೊ ಈಗ ಒಂದಷ್ಟು ಕಟೌಟ್ಸ್ಗಳು ರೆಡಿ ಆಗಿದೆ. ಸೊ ಎಷ್ಟೆಲ್ಲ ಆರ್ಡರ್ಸ್ ಬಂದಿದೆ ಅಂತ ಈ ಸಾರಿ? ನಮಗೆ ಒಂದು 70 ಕಟೌಟ್ ಬಂದಿದೆ ಸರ್. ಫುಲ್ಲು ನಮ್ಮದು ಔಟ್ ಸ್ಟೇಷನ್ ಮಾತ್ರ, ಬೆಂಗಳೂರಿಲ್ಲ. ಬೆಂಗಳೂರು ಬಿಟ್ಟು ಬರೀ ಔಟ್ ಸ್ಟೇಷನ್ ಮಾತ್ರ. ಹುಬ್ಳಿ, ಧಾರವಾಡ, ಗದಗ, ಬಿಜಾಪುರ ಅದೆಲ್ಲ ಫುಲ್ ಥಿಯೇಟ್ರ್ ಊರಿಗೆ ಕಳಿಸ್ಬೇಕು. ಆಲ್ರೆಡಿ ಅರ್ಧ ಹೋಗಿದೆ. 1-2 ಕಡೆ 3 ಕಡೆ ಕಟ್ಟಿದ್ದೀವಿ. ಇನ್ನೂ ಕಳಿಸ್ಬೇಕು. ಇವತ್ತು ರಾತ್ರಿ ಹೋಗುತ್ತೆ ಎಲ್ಲ ಕಡೆನೂ. ಸೊ ಎಷ್ಟು ವರ್ಷದಿಂದ ಈ ಥರದ ಕಟೌಟ್ಸ್ಗಳು ರೆಡಿ ಮಾಡ್ತಾಯಿದ್ರಿ ನೀವು ಅಂತ ಸುಮಾರು? ನಾವು ಒಂದು 20 ವರ್ಷದಿಂದ ಇದ್ದೀನಿ ಸರ್. ಹೌದು ಸರ್. ಸೊ ಇನ್ನು 20 ವರ್ಷ ಅಂತಂದರೆ ಇನ್ನು ಉಪ್ಪಿ ಸರ್ ಸಿನಿಮಾಗಳು ಒಂದಷ್ಟು ಮಾಡಿರ್ತಾರೆ, ಗೊತ್ತಿರುತ್ತೆ. ಸೊ ಉಪ್ಪಿ ಅವರ ಸಿನಿಮಾ ಅದರಲ್ಲೂ ಅವರ ಡೈರೆಕ್ಷನ್ ಅಂತಂದರೆ ದೊಡ್ಡ ಮಟ್ಟದ ಫೀವರು ಕ್ರೇಜ್ ಇದ್ದೇ ಇರುತ್ತೆ. ಸೊ ಯು ಐ ಹೇಗಿದೆ ಅಂತ? ಯು ಐ ಚೆನ್ನಾಗೇ ಐತೆ ಸರ್. ಇವಾಗ ಅವ್ರದ್ದು ಸೂಪರ್ ಬಂತು. ಸೂಪರ್ ಆ ಟೈಮಲ್ಲಿ ಹೆಂಗಿತ್ತು ಹಂಗೆ ಅದೇ ಥರನೇ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಚೆನ್ನಾಗೈತೆ. ಇದಕ್ಕೆ ಸ್ವಲ್ಪ ಕಾಯ್ತಾ ಇದ್ದಾರೆ ಫ್ಯಾನ್ಸು. ಆವಾಗಲಿಂದನೂ ಕಾಯ್ತಾ ಇದ್ದಾರೆ, ಬರುತ್ತೆ ಅಂತ. ಎಲ್ಲ ಕಡೆಯಿಂದನೂ ಫೋನ್ ಬೇರೆ ಮಾಡ್ತಾರೆ ಫ್ಯಾನ್ಸು. ಇನ್ನೂ ಕಳಿಸಿಲ್ಲ, ಇನ್ನೂ 3 ದಿವಸ ಇದೆ ಅಷ್ಟೇ, ನಾವು ವಾರ ಆಗಬೇಕು, ಅದು ಇದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮಾಡ್ತಾ ಇದ್ದೀವಿ, ಕಳಿಸ್ತೀವಿ. ಇವತ್ತು ಸಾಯಂಕಾಲ ಆದಷ್ಟು ಕಳಿಸ್ಬಿಡ್ತೀವಿ ಅಂತ ಹೇಳಿದ್ದೀವಿ, ಕಳಿಸ್ಬಿಡ್ತೀವಿ ಇವತ್ತು. ಟೀಮ್ ಕಡೆಯಿಂದ ಒಂದಷ್ಟು ಆದರೆ ಅಭಿಮಾನಿಗಳು ಕೂಡ ಖುದ್ದಾಗಿ ಅವರೇ ಬಂದು ಕಟೌಟ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಸೊ ಆ ಥರದ ಕ್ರೇಜ್ ಉಪ್ಪಿ ಅವ್ರ ಸಿನಿಮಾಗೆ ಬರ್ತಾ ಇರ್ತಾರೆ ಸರ್. ಅವಾಗವಾಗ ಬರ್ತಾ ಇರ್ತಾರೆ, ಡೈಲಿ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ. ಇವಾಗ ನಾವು ಅಲ್ಲಿ ಹಾಕ್ತಾ ಇದ್ದೀವಿ ಅಂದರೆ ಅವರು ಅಲ್ಲಿ ಹಾಕಲ್ಲ, ಮಲ್ಲೆಗಿಲ್ಲೇ ಹಾಕ್ಕೊಳ್ತಾರೆ. ಕಟೌಟಲ್ಲಿ ಥಿಯೇಟ್ರಿಗಿಲ್ಲ ಅಂದರೆ ಅವರೇ ಮಾಡಿಸ್ಕೊಂಡು ಹೋಗ್ತಾರೆ, ಬಂದು ಅವರೇ ಹಾರ ಹಾಕ್ತಾರೆ, ಅವರೇ ಮಾಡ್ಕೊಳ್ತಾರೆ ಫ್ಯಾನ್ಸೇ. ಸುಮಾರು ಎಷ್ಟು ಅಡಿ ಇರುತ್ತೆ ಈ ಸರಿ ಅಂತ ಉಪೇಂದ್ರ ಅವ್ರ ಕಟೌಟ್? ಅದು ಇರುತ್ತೆ ಸರ್, 72 ಅಡಿ ಮಾಮೂಲಿ. ಎಲ್ಲ ಕಡೆ ಹಾಕೋದು 72 ಫೀಟು ಇರುತ್ತೆ ಮೇನ್ ಥಿಯೇಟ್ರ್ ಮಾತ್ರ. ಉಪ್ಪಿ ಅವರ ಸಿನಿಮಾಗಳನ್ನು ನೀವು ನೋಡ್ತೀರಾ? ಅವರ ನಿರ್ದೇಶನ ಅಂತಂದರೆ ನಿಮಗೆ ಎಷ್ಟು ನಿರೀಕ್ಷೆ ಇರುತ್ತೆ ಅಂತ? ನಮಗೆ ಐತೆ ಸರ್. ನಾವು ಆವಾಗಲಿಂದನೂ ಅವ್ರಿಗೆ ಫ್ಯಾನ್ಸೇ, ಆವಾಗಲಿಂದನೂ ಮಾಡ್ತಾನೇ ಇದ್ದೀವಿ. ಎಲ್ಲರೂ ನಮಗೆ ಗೊತ್ತಿರೋರೆ, ಎಲ್ಲರದು ನೋಡ್ತೀವಿ, ಎಲ್ಲರದು ಮಾಡ್ತೀವಿ ನಾವು. ಸರ್ ಈ ಸರಿ ಕಟೌಟ್ನ ಸ್ಪೆಷಾಲಿಟಿ ಏನು ಸರ್ ಅಂತ ಅಂದ್ಬಿಟ್ಟು ಆ ಲುಕ್ಕು ಮತ್ತು ಇದನ್ನೇ ಫೈನಲೈಸ್ ಮಾಡೋಕ್ಕೆ ಕಾರಣ ಏನಾಗಿತ್ತು? ಮತ್ತು ತುಂಬ ವಿಡ್ತ್ ಕೂಡ ಇರಬೇಕು ಅಂತ ಅನ್ಸುತ್ತೆ ಈ ಸರಿ. ಹೌದು ಸರ್, ತುಂಬ ವಿಡ್ತ್ ಐತೆ. ಎಲ್ಲ ಕಡೆಗೂ ಚಿಕ್ಕ ಕಟೌಟೇ ಇಲ್ಲ ಈ ಸತಿ. ಎಲ್ಲ ವಿಡ್ತು ದೊಡ್ಡದೇ ಇರೋದು. ನೋಡಿ ಪ್ರಿಂಟ್ ನೋಡಿ ಹೆಂಗೆ ಕಾಣಿಸುತ್ತೆ, ಚೆನ್ನಾಗಿರುತ್ತೆ. HD ಪ್ರಿಂಟ್ ಹಾಕ್ಸಿದ್ದೀವಿ ಈ ಸತಿ. ಇವ್ರಿಗಂತಾನೆ HD ಪ್ರಿಂಟ್ ಹಾಕ್ಸಿದ್ದೀವಿ. ಆಗಲ್ಲ, ದೊಡ್ಡದೇ ಮಾಡಿದ್ದೀವಿ. ಎಲ್ಲ ಕಡೆ ಅದೇ ಫ್ಯಾನ್ಸ್ ಕೇಳೋದು ಅದೇ, ನಮಗೆ ಸ್ವಲ್ಪ ಅಗಲ ಇರಲಿ, ಎಲ್ಲರಿಗಿಂತನೂ ಸ್ವಲ್ಪ ರಿಚ್ ಆಗಬೇಕು ಹಂಗೆ ಅಂತ ಕೇಳ್ತಾ ಇರ್ತಾರೆ. ಒಬ್ಬೊಬ್ರಿಗೆ ಮಾಡೋಕ್ಕಾಗತ್ತೆ, ಮಾಡ್ತೀವಿ. ಇದೇ ಲುಕ್ಕನ್ನು ಆಯ್ಕೆ ಮಾಡ್ಕೊಳ್ಳೋ ಕಾರಣ ಏನಾಗಿತ್ತು ಅಂತ ಟೀಮ್ ಕಡೆಯಿಂದನೇ ಬಂದಿದ್ದ? ಹೇಗೆ? ಟೀಮ್ ಕಡೆಯಿಂದನೇ ಬಂದಿರೋದು ಸರ್. ಅವರೇ ಕೊಟ್ಟಿರೋದು ಸ್ಟಿಲ್ಲು, ಇದೇ ಬೇಕು ಅಂತ ಅವರೇ ಪ್ರೊಡ್ಯೂಸರ್ ಕಡೆಯಿಂದನೇ ಬಂದಿರೋದು. ಅಂದರೆ ಇವತ್ತು ರಾತ್ರಿಯಿಂದನೇ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ಗಳ ಕಡೆ ಹೋಗುತ್ತೆ, ಕಟೌಟ್ ನಿಲ್ಲುತ್ತೆ ಆಗಿದ್ರೆ? ಹೌದು ಸರ್, ಎಲ್ಲ ಕಡೆ ಹೋಗ್ಬಿಡುತ್ತೆ. ಒಂದು 45-50 ಕಟೌಟ್ಸ್ ಹೋಗ್ತಾ ಇದೆ ಇವತ್ತು. ಆಗ್ಬಿಡುತ್ತೆ, ಇವತ್ತು ಹೋಗ್ಬಿಡುತ್ತೆ. ನೀವು ಫ್ಯಾನ್ ಆಗಿರೋದ್ರಿಂದ ಈ ಸಿನಿಮಾದಲ್ಲಿ ಉಪೇಂದ್ರ ಅವ್ರು ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ? ಅದೇ ಅವ್ರದ್ದು ಎನಿ ಟೈಮ್ ಒಂದೊಂದು ಮೆಸೇಜ್ ಇದ್ದೇ ಇರುತ್ತೆ, ಯಾವುದಾದ್ರೂ ಒಂದು. ನೋಡೋಣ ಈ ಸತಿ ಏನು ಕೊಟ್ಟಿದ್ದಾರೆ, ನೋಡಬೇಕು. ಸ್ಟೋರಿ ಏನಂತ ಗೊತ್ತಿಲ್ಲ, ಇನ್ನೂ ನೋಡಬೇಕು. ಸರ್ ಟೀಸರು ಮತ್ತು ಗ್ಲಿಮ್ಸ್ ಏನಾದರೂ ನೋಡಿದ್ರೆ ನೀವು? ಹಾಂ ಸರ್, ನೋಡಿದ್ವಿ ಸರ್. ಸೂಪರ್ ಆಗೈತೆ, ಚೆನ್ನಾಗೈತೆ ಎಲ್ಲ. ನೋಡೋಣ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಬಂದಿದ್ದಾರೆ ಅನಿಸುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲ, ಸೂಪರ್ ಟೈಮಲ್ಲಿ ಒಂದು ಬುದ್ಧಿ ಹೇಳಿದರು, ಅಂದರೆ ಒಂದು ಹೊಡಿರಿ ಚಪ್ಪಾಳೆ ಅಂತ ಹೇಳಿ ಜನ ಹಿಂಗೆ ಬದುಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು. ಸೊ ಅವಾಗ 2000 ಸಮಥಿಂಗ್ ಇಲ್ಲಿಗೂ ಹೇಳಿದರು, ಈ ಟೈಮ್ಗೆ ಅಂತ ನಿಂಗೆ ಇರಲಿಲ್ಲ, ನಿಂಗೆ ಆಗುತ್ತೆ 2030ಕ್ಕೆ ಅಂತ. ಈಗ 40ಕ್ಕೆ ಮುಂದಕ್ಕೆ ಹೋಗಿದ್ದಾರೆ. ಸ್ವಲ್ಪ ಇನ್ನೂ ಬುದ್ಧಿ ಕಲಿಲ್ಲ ಅಂದರೆ ಭಾಳ ಕಷ್ಟ ಇದೆ ಅಂತ ಅನಿಸುತ್ತಾ ಅಂತ? ಹೌದು ಸರ್, ಖಂಡಿತವಾಗ್ಲೂ ಬುದ್ಧಿ ಕಲೀಲೇಬೇಕಲ್ಲ. ಇವಾಗಲಾದರೂ ಸ್ವಲ್ಪ ನೋಡಿ ಅರ್ಥ ಮಾಡ್ಕೋಬೇಕು. ಅವ್ರು ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಜನಗಳು ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ನಮಗೂ ಅಲ್ವಾ? ಹಾಂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ತನ್ವೀರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.